2026 ಕನ್ನಡ ಸಿನಿಮಾ ಹೇಗಿದೆ? ಒಂದು ಕಡೆ ಬಿಗ್ ಸ್ಟಾರ್, ಬಿಗ್ ಬಜೆಟ್, ಬಿಗ್ ಎಕ್ಸ್ಪೆಕ್ಟೇಷನ್. ಇನ್ನೊಂದು ಕಡೆ ಸ್ಮಾಲ್ ಮೂವೀಸ್ ಕ್ವೈಟ್ಲಿ ಬಂದು ಆಡಿಯನ್ಸ್ಗೆ ಸರ್ಪ್ರೈಸ್ ಕೊಟ್ಟಿವೆ. ಆದರೆ ಈ ವರ್ಷ ಇದುವರೆಗೂ ಯಾವ ಸಿನಿಮಾ ಬಿಗ್ಗೆಸ್ಟ್ ಹಿಟ್, ಯಾವ ಸಿನಿಮಾ ಆಡಿಯನ್ಸ್ಗೆ ಹೆಚ್ಚು ಇಷ್ಟ ಆಯಿತು, ಯಾವ ಮೂವಿ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿಲ್ಲ, ಮತ್ತು ಬಾಕ್ಸ್ ಆಫೀಸ್ನಲ್ಲಿ ಯಾರು ಟಾಪ್ ಇದ್ದಾರೆ, ಇವತ್ತು 2026 ಕನ್ನಡ ಸಿನಿಮಾದ ಇಲ್ಲಿವರೆಗಿನ ರಿಪೋರ್ಟ್ ಕಾರ್ಡ್ ನೋಡ್ಕೊಂಬರೋಣ ಬನ್ನಿ. ಆ್ಯಂಡ್ ಎಸ್, ಇದು ನನ್ನ ಪರ್ಸ್ನಲ್ ರ್ಯಾಂಕಿಂಗ್ ಕೂಡ ಹೌದು, ಸೊ ನಿಮ್ಮ ಲಿಸ್ಟ್ ಬೇರೆ ಕೂಡ ಇರ್ಬೋದು. ಫಸ್ಟ್, ಬಾಕ್ಸ್ ಆಫೀಸ್ ಕಿಂಗ್ ಯಾರು? ಮೊದಲಿಗೆ ನಂಬರ್ಸ್ ನೋಡೋಣ. ಅವೈಲೇಬಲ್ ಬಾಕ್ಸ್ ಆಫೀಸ್ ಪ್ರಕಾರ KD ದ ಡೆವಿಲ್ ಈ ವರ್ಷದ ಕನ್ನಡ ರಿಲೀಸ್ನಲ್ಲಿ ಹೈಯೆಸ್ಟ್ ಗ್ರಾಸಿಂಗ್ ಟೈಟಲ್ ಕಾಣಿಸಿಕೊಂಡಿದೆ. ನಂತರ ಲವ್ ಮಾಕ್ಟೇಲ್ 3 ಮತ್ತು ರಕ್ಕಸ ಪುರದೋಳ್ ಪ್ರಮುಖ ಸ್ಥಾನಗಳಲ್ಲಿವೆ. ಆದರೆ ಒಂದು ಕಡೆ ಬಾಕ್ಸ್ ಆಫೀಸ್ ರಿಪೋರ್ಟ್ಗಳ ಪ್ರಕಾರ KD ಮೂವಿಗೆ ಸುಮಾರು 24.88 ಕ್ರೋರ್ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಲವ್ ಮಾಕ್ಟೇಲ್ 3 18.6 ಕ್ರೋರ್ ಮತ್ತು ರಕ್ಕಸ ಪುರದೋಳ್ ಸುಮಾರು 5.62 ಕೋಟಿ ಕಲೆಕ್ಷನ್ ಮಾಡಿದೆ. ಹಾಗಾದರೆ ಬಾಕ್ಸ್ ಆಫೀಸ್ ವಿನ್ನರ್ KD ದ ಡೆವಿಲ್. ನಂಬರ್ಸ್ನಲ್ಲಿ ಈಗಾಗಲೇ ಲೀಡರ್ ಪೊಸಿಷನ್ನಲ್ಲಿ KD ಇದೆ. ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಹೈಯೆಸ್ಟ್ ಕಲೆಕ್ಷನ್ ಅಂದರೆ ಆಟೋಮೆಟಿಕ್ಲಿ ಬೆಸ್ಟ್ ಮೂವಿ ಅಂತ ಅಲ್ಲ, ಅದನ್ನು ಮುಂದೆ ನೋಡೋಣ. ಆಡಿಯನ್ಸ್ ಫೇವ್ರೆಟ್ ಯಾರು? ಇಲ್ಲಿ ನನ್ನ ಪಿಕ್ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ಬೋದು. ಲವ್ ಮಾಕ್ಟೇಲ್ 3 ಡಾರ್ಲಿಂಗ್ ಕೃಷ್ಣ ಅವರ ಲವ್ ಮಾಕ್ಟೇಲ್ ಫ್ರಾಂಚೈಸ್ಗೆ ಆಲ್ರೆಡಿ ಆಡಿಯನ್ಸ್ ಬೇಸ್ ಇದೆ. ಥರ್ಡ್ ಪಾರ್ಟ್ ಕೂಡ ಕಮರ್ಷಿಯಲ್ ಲೆವೆಲಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ರಿಪೋರ್ಟೆಡ್ ಫಿಗರ್ಸ್ ಪ್ರಕಾರ ವರ್ಲ್ಡ್ ವೈಡ್ ಕಲೆಕ್ಷನ್ ಸುಮಾರು 18 ಕೋಟಿ ರೇಂಜ್ನಲ್ಲಿ ಇದೆ ಮತ್ತು ಇದನ್ನು ಸೂಪರ್ ಹಿಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಫ್ರಾಂಚೈಸ್ಗೆ ಇವರ ಎಮೋಷನಲ್ ಕನೆಕ್ಟ್ ಇದೆ. ಪೀಪಲ್ ಮೂವಿ ಜೊತೆ ಕನೆಕ್ಟ್ ಆದರೆ ಕಲೆಕ್ಷನ್ಗಿಂತ ಲಾಂಗ್ ಟರ್ಮ್ ಡಿಸ್ಕಷನ್ ಕೂಡ ಬರುತ್ತೆ. ಸೊ ಲವ್ ಮಾಕ್ಟೇಲ್ 3 ಒನ್ ಆಫ್ ದ ಇಯರ್ ಬಿಗ್ಗೆಸ್ಟ್ ಸಕ್ಸಸ್ ಸ್ಟೋರೀಸ್. ಥರ್ಡ್, ಕಂಟೆಂಟ್ ಮ್ಯಾಟರ್ ಆದಾಗ. ಈಗ ಬಾಕ್ಸ್ ಆಫೀಸ್ ಬಿಟ್ಟು ಕಂಟೆಂಟ್ ಕಡೆ ಬರೋಣ. ರಕ್ಕಸಪುರದೋಳ್ ರಾಜ್ ಬಿ ಶೆಟ್ಟಿ ಲೀಡ್ ಮಾಡಿರುವ ಈ ಸೈಕಾಲಜಿಕಲ್ ಕ್ರೈಮ್ ಥ್ರಿಲ್ಲರ್ ದೊಡ್ಡ ಕಮರ್ಷಿಯಲ್ ಬ್ಲಾಕ್ ಬಾಸ್ಟರ್ ಆಗದೇ ಇದ್ದರೂ ಫಿಲಿಂ ಬಗ್ಗೆ ರಿವ್ಯೂನಲ್ಲಿ ಪರ್ಫಾರ್ಮೆನ್ಸ್ ಮತ್ತು ಮಿಸ್ಟ್ರಿ ಎಲಿಮೆಂಟ್ಸ್ ಬಗ್ಗೆ ಪಾಸಿಟಿವ್ ಥಿಂಗ್ಸ್ ಇದ್ವು. ಆದರೆ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಗೊತ್ತಾ? ಬಾಕ್ಸ್ ಆಫೀಸ್ ಟ್ರ್ಯಾಕರ್ನಲ್ಲಿ ಅದರ ರಿಪೋರ್ಟೆಡ್ ಕಲೆಕ್ಷನ್ ಕಂಪೇರಿಟಿವ್ಲಿ ಕಡಿಮೆ ಇದೆ. ಇದರಿಂದ ಒಂದು ಲೆಸನ್, ಒಂದು ಮೂವಿಗೆ ಆಡಿಯನ್ಸ್ ಅಪ್ರಿಷಿಯೇಷನ್ ಇರಬಹುದು, ಆದರೆ ಆಟೋಮೆಟಿಕ್ಲಿ ಯೂಜ್ ಬಾಕ್ಸ್ ಆಫೀಸ್ ಆಗೋಕ್ಕಾಗೋದಿಲ್ಲ. ರಕ್ಕಸಪುರದೋಳ್ ಕಂಟೆಂಟ್ ಡಿಸ್ಕಷನ್ ಮೂವಿ. ಸರ್ಪ್ರೈಸ್ ಪ್ಯಾಕೇಜ್ ಯಾರು? ಇಲ್ಲಿ ನಾನು ಕರಾವಳಿ ಬಗ್ಗೆ ಮೆನ್ಷನ್ ಮಾಡ್ತೀನಿ. ಈ ಮೂವಿ ರಿಲೀಸ್ ಆದಾಗ ಆಡಿಯನ್ಸ್ ರೆಸ್ಪಾನ್ಸ್ನಲ್ಲಿ ಸಾಕಷ್ಟು ಡಿಸ್ಕಷನ್ ಬಂತು. ಕರೆಂಟ್ ಬಾಕ್ಸ್ ಆಫೀಸ್ ಟ್ರ್ಯಾಕರ್ನಲ್ಲಿ ಕರಾವಳಿ ಸುಮಾರು 5.48 ಕೋಟಿ ವರ್ಲ್ಡ್ ವೈಡ್ ರೇಂಜ್ನಲ್ಲಿ ಕಲೆಕ್ಷನ್ ಮಾಡಿದೆ. ಕಮರ್ಷಿಯಲ್ ನಂಬರ್ಸ್ KD ಅಥವಾ ಲವ್ ಮಾಕ್ಟೇಲ್ 3 ಲೆವೆಲ್ಗೆ ಹೋಗಿಲ್ಲ, ಆದರೆ ಕನ್ನಡ ಸಿನಿಮಾದಲ್ಲಿ ಡಿಫ್ರೆಂಟ್ ಸ್ಟೋರಿ ಮತ್ತು ರೀಜನಲ್ ಫ್ಲೇವರ್ಗೆ ಆಡಿಯನ್ಸ್ ಇನ್ನೂ ರೆಸ್ಪಾನ್ಸ್ ಕೊಡ್ತಾರೆ ಅನ್ನೋದು ಇದು ರಿಮೈಂಡ್ ಮಾಡುತ್ತೆ. ಸೊ ಕರಾವಳಿ 1 ಟು ವಾಚ್. ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್. ಇದು ಸೆನ್ಸಿಟಿವ್ ಕ್ಯಾಟಗರಿ. ನಾನು ಯಾವ ಮೂವಿನೂ ಸಿಂಪ್ಲಿ ವರ್ಸ್ಟ್ ಅಂತ ಹೇಳಲ್ಲ, ಯಾಕಂದರೆ ಒಂದು ಮೂವಿ ಕಲೆಕ್ಷನ್ ಕಡಿಮೆ ಮಾಡಿದೆ ಅಂದರೆ ಅದು ಆಟೋಮ್ಯಾಟಿಕ್ಲಿ ಬ್ಯಾಡ್ ಮೂವಿ ಅಂತ ಅಲ್ಲ. ಆದರೆ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಸಲ್ಟ್ ನೋಡಿದರೆ ಕೆಲವು ಫಿಲ್ಮ್ಸ್ ಅಂಡರ್ ಪರ್ಫಾರ್ಮ್ ಮಾಡಿವೆ. ಉದಾಹರಣೆಗೆ ಲ್ಯಾಂಡ್ ಲಾರ್ಡ್ ರಿಪೋರ್ಟೆಡ್ ಟ್ರ್ಯಾಕರ್ ಪ್ರಕಾರ ಸುಮಾರು 7 ಕೋಟಿ ವರ್ಲ್ಡ್ ವೈಡ್ ರೇಂಜ್ನಲ್ಲಿ ಇದೆ. ಅದೇ ರೀತಿ ಕಲ್ಟ್ ಮತ್ತು ಹಯಗ್ರೀವ ಮುಂತಾದ ಟೈಟಲ್ಸ್ ಕೂಡ ಬಾಕ್ಸ್ ಆಫೀಸ್ ಪರ್ಫಾರ್ಮೆನ್ಸ್ನಲ್ಲಿ ದೊಡ್ಡ ಬ್ರೇಕ್ ಥ್ರೂ ಕೊಟ್ಟಿಲ್ಲ. ಆದರೆ ಮತ್ತೆ ಹೇಳ್ತೀನಿ, ಬಾಕ್ಸ್ ಆಫೀಸ್ ಫೇಲ್ಯೂರ್ ಈಸ್ ಈಕ್ವಲ್ ಟು ಬ್ಯಾಡ್ ಫಿಲಿಮ್ ಅಲ್ಲ. ನಮ್ಮ ಜಡ್ಜ್ಮೆಂಟ್ನಲ್ಲಿ ಕಂಟೆಂಟ್ ಕೂಡ ಕನ್ಸಿಡರ್ ಮಾಡಬೇಕು. ಸೊ ಓವರಾಲ್ 2026ರಲ್ಲಿ ಕನ್ನಡ ಫಿಲ್ಮ್ಗೆ ಮಿಕ್ಸ್ಡ್ ಇಯರ್ ಆಗಿದೆ. ಬಿಗ್ ಸ್ಟಾರ್ ಮೂವೀಸ್ ಇದ್ದವು, ಸ್ಮಾಲ್ ಆ್ಯಂಡ್ ಮಿಡ್ ಬಜೆಟ್ ಫಿಲ್ಮ್ ಕೂಡ ತಮ್ಮ ಪ್ರೆಸೆನ್ಸನ್ನು ತೋರಿಸಿವೆ. ಬಾಕ್ಸ್ ಆಫೀಸ್ನಲ್ಲಿ KD ಕರೆಂಟ್ ಲೀಡಿಂಗ್ ಸೈಡ್ನಲ್ಲಿ ಇದೆ. ಲವ್ ಮಾಕ್ಟೇಲ್ 3 ಸ್ಟ್ರಾಂಗ್ ಕಮರ್ಷಿಯಲ್ ಸಕ್ಸಸ್ ತೋರಿಸಿದೆ. ರಕ್ಕಸಪುರದೋಳ್ ತರಹದ ಫಿಲ್ಮ್ ಕಂಟೆಂಟ್ ಡಿಸ್ಕಷನ್ ಕ್ರಿಯೇಟ್ ಮಾಡಿವೆ ಮತ್ತು ಕೆಲವು ಎಕ್ಸ್ಪೆಕ್ಟೆಡ್ ಲೆವೆಲ್ ಪರ್ಫಾರ್ಮೆನ್ಸ್ ಕೂಡ ಸ್ಟ್ರಗಲ್ ಮಾಡಿವೆ. ಆದರೆ ಇನ್ನೂ ಇಯರ್ ಮುಗ್ದಿಲ್ಲ. ಟಾಕ್ಸಿಕ್ ಮತ್ತು ಮುಂದೆ ದೊಡ್ಡ ಕನ್ನಡ ಸಿನಿಮಾಗಳು ಬಂದ ಮೇಲೆ ಎಂಟೈರ್ ಲಿಸ್ಟ್ ಚೆನ್ನಾಗಿರ್ಬೋದು. ಈಗ ನಿಮ್ಮ ಟರ್. 2026ರಲ್ಲಿ ಇದುವರೆಗೂ ಬೆಸ್ಟ್ ಕನ್ನಡ ಮೂವಿ ಯಾವುದು, ಬಿಗ್ಗೆಸ್ಟ್ ಹಿಟ್ ಯಾವುದು, ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್ ಯಾವುದು, ನಿಮ್ಮ ಟಾಪ್ 3 ಕನ್ನಡ ಮೂವೀಸ್ ಆಫ್ 2026 ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ನಲ್ಲಿ ನೆಕ್ಸ್ಟ್ ವಿಡಿಯೋಗೆ ಆಡಿಯನ್ಸ್ ಟಾಪ್ 10 ಲೀಸ್ಟ್ ಮಾಡೋಣ.
ಹಾಗೂ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸಿನಿಫ್ಯಾಕ್ಟ್ ವಿತ್ ಅಭಿ ಹೈಪ್ ಮಾತ್ರ ಅಲ್ಲ, ಆನೆಸ್ಟ್ ಸಿನಿಮಾ ಟಾಕ್ಸ್ಗಳು ಕೂಡ ಇರ್ತವೆ. ಮತ್ತೆ ಸಿಗೋಣ.